ಏನ್ ಮಾಡಿದೆ ಅಂತ ಹೇಳಿದ್ರೆ, ಮಾರನೇ ದಿವಸ ಯಾವಾಗೆಲ್ಲ ಯುದ್ಧ ಆಗಿದ್ರಂದ್ಮೇಲೆ ಒಂದು ಮಾರನೇ ದಿವಸ ಬಂದ್ಬಿಟ್ಟು ಅಲ್ಲಿ ಏನೇನಿದೆ ಎಲ್ಲದನ್ನು ವಸ್ತುಗಳು ಅವ್ರಿಗೆ ಏನೇನಿದೆ ಎಲ್ಲ ಎತ್ಕೊಂಡು ಹೋಗೋದಂತ ಒಂದು ಸಂಪ್ರದಾಯ ಇತ್ತು. ಹಂಗೆ ಹುಡ್ಕೊಂಡ್ಬರುವಾಗ ಗೊತ್ತಾಗಿರೋದು ಇಲ್ಲಿ ಸೌಲನು ಮತ್ತೆ 3 ಮಕ್ಕಳು ಸತ್ತು ಹೋಗಿರೋದು ಕಾಣಿಸ್ತಾ ಇರೋದು. ಪ್ರಿಯರ ನೋಡಿ, ಎಂತ ಒಂದು ಸಿಚುವೇಶನ್ ಅಂತ ನೋಡಿ. ದೇವರ ಜೊತೆಯಲ್ಲಿರುವಾಗ ಎಷ್ಟೋ ಯುದ್ಧಗಳು ಮಾಡಿದ್ದಾನೆ, ಎಷ್ಟೋ ಕಾರ್ಯಗಳು ಮಾಡಿದ್ದಾನೆ. ದೇವರು ನೀನು ಅದು ಹೋಗಿ ನೀನು ತಗೊಂಬ, ಇಲ್ಲ ನೀನು ಹಿಂಗೆ ಮಾಡಿ ಅಂತ ಹೇಳಿಸಿದಂಥ ವ್ಯಕ್ತಿಗೆ ದೇವರ ಕೃಪಾವರದಿಂದ ದೂರ ಆದ್ಮೇಲೆ, ದೇವರ ದೃಷ್ಟಿಯಿಂದ ದೂರ ಆದ್ಮೇಲೆ ಅವ್ರಿಗೆ ಬಂದಿರೋದು ಘಟನೆ ನೋಡಿ, ಆಗಿರೋದು ನೋಡಿ. ಇಲ್ಲಿ ಮೊದಲೇ ಸೌಲನು ಮತ್ತು ಅವನ ಮಕ್ಕಳು ಅಲ್ಲಿ ಬಿದ್ದಿರೋದು ನೋಡಿ, ಸೌಲನ ತಲೆಯನ್ನು ಕತ್ತರಿಸಿ ಬೋಡಿಯಲ್ಲಿ ಬಿದ್ದಿದೆ. ತಲೆಯನ್ನು ಕತ್ತಿಸಿ ಆಯುಧಗಳನ್ನು ದೇಶದ ಎಲ್ಲ ಕಡೆಗೇನು ನಾವು ವಿನ್ ಆಗಿದೆ ಅಂತ ತೋರಿಸ್ಲಿಕ್ಕೆ ಕಳಿಸಿ ಕೊನೆಗೆ ಈ ತಲೆಯನ್ನು ಅವರು ದೇವಸ್ಥಾನದಲ್ಲಿ ನೇತಾಕಿದ್ದಾರೆ. ದೇವರ ಮಕ್ಕಳಿಗೆ ಎಂತ ಕಷ್ಟಕರವಾಗಿರೋದು ಒಂದು ಸಿಚುವೇಶನ್. ಆದರೆ ದೇವರನ್ನ ಬಿಟ್ಟು ಇನ್ನೊಂದು ಕಡೆ ಅವರ ಆಶ್ರಯಕ್ಕೆ, ಇಲ್ಲಾಂದ್ರೆ ಇನ್ನೊಂದು ಕಡೆ ಗಮನ ಕೊಡುವಾಗ, ಇನ್ನೊಬ್ಬರ ಕಡೆ ವಿಚಾರಿಸುವಾಗ ಅಲ್ಲೆಲ್ಲ ಗಮನದಲ್ಲಿ ಇಡಬೇಕಾಗಿರೋದು ಒಂದು ವಿಷಯ ಏನಂತ ಹೇಳಿದ್ರೆ ನೋಡಿ, ಇದೇ ವಿಧಿ ನಿರ್ಣಯ, ಇದೇ ಮರಣವನ್ನು ಇದೇ ವಿಶ್ವಾಸಿ, ಒಬ್ಬ ಅಲ್ಪ ವಿಶ್ವಾಸಿ ಅಲ್ಲದಲ್ಲೇ ಅನ್ಯ ಜನಾಂಗವಾಗಲಿ ಅನ್ಯ ಮತಸ್ಥರಾಗಲಿ ಯಾರಾದರೂ ಆದರೆ ನೋಡಿ ಇದಲ್ಲ. ಆದರೆ ವಾಕ್ಯ ತಿಳ್ಕೊಂಡು, ದೇವರ ಶಕ್ತಿ ತಿಳ್ಕೊಂಡು, ದೇವರ ಎಲ್ಲ ರೀತಿಯಲ್ಲಿನೂ ದೇವರ ಸ್ವಭಾವವನ್ನು ತಿಳ್ಕೊಂಡು, ಎಷ್ಟೊಂದು ಪ್ರೀತಿ ಮಾಡುವಂಥ ದೇವರನ್ನು ಬಿಟ್ಟು ಹಿಂಜಾರುವಾಗ ದೇವರು ಏನು ನೋಡಲ್ಲ. ಇಲ್ಲಿ ನೋಡಿ 12ನೇ ವಾಕ್ಯದಲ್ಲಿ ತಲೆಯಿಲ್ಲದ ಶವ ಮತ್ತು ಎಲುಬುಗಳನ್ನು ಮರದ ಕೆಳಗೆ ಸಮಾಧಿ ಮಾಡಿದರು. ಅನಾಥ ಶವ ಥರ, ನಿಕೃಷ್ಟವಾಗಿರೋ ಶವ ಥರ. ಅದೇ ಇನ್ನೊಂದು ನಾವು ನೋಡ್ತಾರೆ ನೋಡಿ, ಒಂದು ಪೂರ್ವಾಲವೃತ್ತಾಂತ 10ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಯೆಹೋವನು ಅವನನ್ನು ಕೊಲ್ಲಿಸಿ ರಾಜ್ಯವನ್ನು ಇಷಯನ ಮಗನಾದ ದಾವೀದನಿಗೆ ಒಪ್ಪಿಸಿದನು. ಇದಕ್ಕೆ ನಮ್ಗೆ ನಾವು ಕಳಿಸಿರಿ ನೋಡಿದ್ವಿ, ಅಭಿಷೇಕ ಎಲ್ಲ ಆಯಿತು, ನಮಗೆ ಇದು ಒಪ್ಪಿಸಿ ಎಲ್ಲದನ್ನು ಇದು ಮಾಡಿಕೊಂಡು, ಯಾಕಂದ್ರೆ ತೆಗಿಬೇಕಾಗಿರೋದು ಇದು ಇವನಿಗೆ ಕೊಡಬೇಕಾಗಿರೋದು ಆಗಬೇಕಾಗಿರುತ್ತೆ ನೋಡಿ. ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, ದೀಕ್ಷಾ ಸ್ನಾನ ಹೊಂದಿ, ರಕ್ಷಣೆ ಹೊಂದಿ, ದೇವರ ದಾರಿಯಲ್ಲಿ ನೋಡಿ. ನಾವಿವತ್ತು ಇಷ್ಟು ಜನ ಕೂತಿರೋ ಸಮಯದಲ್ಲಿ ಪ್ರಿಯರೇ, ಇದೆಲ್ಲ ಏನಕ್ಕೆ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಸಣ್ಣ ಪುಟ್ಟದಾದ್ರೂ ನಮ್ಮಲ್ಲಿ ಏನಾದರೂ ಒಂದು ಇನ್ನು ಆ ಒಂದು ತಿಳುವಳಿಕೆ ನಮಗಿಲ್ಲ ಅಂದರೆ ಆ ತಿಳುವಳಿಕೆ ನಮ್ಮಲ್ಲಿ ಬರಬೇಕು. ಅದೇ ರೀತಿಯಾಗಿ ನಾನು ಪ್ರತಿಯೊಂದು ಸರಿ ಹೇಳ್ತೀನಿ, ಈ ಸರಿ ಹೇಳ್ತೀನಿ, ನೀವು ಇದೇ ವಾಕ್ಯಗಳೆಲ್ಲ ಯಾರಾದರೂ ನೋಟ್ ಮಾಡೋದಾದ್ರೆ, ಈ ನಾನು ಹೇಳಿರೋದು ಬಾಕಿರೋದೆಲ್ಲ ವಿಷಯ ಬಿಟ್ಬಿಡಿ. ಈ ವಾಕ್ಯಗಳನ್ನೇ ನೀವಾಗಿ ಒಂದ್ಸರಿ ಕೂತ್ಕೊಂಡು ಓದುವಾಗ ಪ್ರಿಯರೇ, ಇನ್ನೂ ನಿಮಗೆ ಹೆಚ್ಚಾಗಿ ನಾನು ಹೇಳ್ತೀನಿ, ಪವಿತ್ರಾತ್ಮ ನಮ್ಮೊಳಗೆ ಇದೆ ಅಂತ ಟೆಸ್ಟ್ ಮಾಡಲಿಕ್ಕೆ ಒಂದು ಸಿಂಪಲ್ ಆಗಿರೋ ದಾರಿ ಅಂತ ಹೇಳಿದ್ರೆ, ಯಾರಾದರೂ ಒಂದು ಹೇಳಿದ ದೇವರ ವಾಕ್ಯವನ್ನು ಮತ್ತೆ ಮನೆಯಲ್ಲಿ ಆಗಲಿ ಎಲ್ಲಾದರೂ ನಾವು ಸಮಾಧಾನದಲ್ಲಿರೋ ಸಂದರ್ಭದಲ್ಲಿ ಮತ್ತೆ 1-2-3 ಸರಿ ಅದನ್ನು ಒಂಚೂರು ಓದಿ ನೋಡಿ. ಅವರು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಎಷ್ಟೋ ಶ್ರೇಷ್ಠವಾಗಿರೋದಂಥ ರೀತಿಯಲ್ಲಿ ನಿಮ್ಮ ಒಳಗಡೆ ಇರೋದಂಥ ದೇವರ ಆತ್ಮನ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಸಿಚುವೇಶನಲ್ಲಿ ಅರ್ಥ. ಚೆಕ್ ಮಾಡಿ ನೋಡಿ, ಇಲ್ಲಿ ನೋಡಿ, ಆ ದೇವರ ಆತ್ಮನ ಕಿವಿ ಕೊಡೋದಲ್ಲೇ ಆತನಿಗೆ ವಿರೋಧವಾಗಿ ಆತನ ನ್ಯಾಯ ವಿಚಾರಣೆಯಲ್ಲಿ ನಂಬದೆ ಪ್ರಾಪಂಚಿಕವಾಗಿ ಬದುಕಿದರೆ, ಹಿಂಜಾರಿ ಹೋಗಿದ್ರೆ, ಈಗಿರೋದು ವಿಶ್ವಾಸಿಗಳಿಗೇನು, ಅವನ ಸಂತತಿಗಳಿಗೇನು. ಯಾಕಂದ್ರೆ ಸೌಲನ ಒಬ್ಬರೇ ಸಾಯಿಸಿಲ್ಲ, ಅವ್ರ ಪ್ರತಿಯೊಬ್ಬರು ಮನೆಯವರನ್ನು, ಅವ್ರ 3 ಮಂದಿ ಮಕ್ಕಳನ್ನು ಸೇರಿ, ಅಂದ್ರೆ ಆ ಜನರೇಷನ್ನೇ ಉಳಿಸ್ಲಿಲ್ಲ. ಆದ್ರೆ ಅದೇ ಪೂರ್ವಕಾಲವೃತ್ತಾಂತ 14ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯಕ್ಕೆ ಬರುವಾಗ ದೇವರ ಆಜ್ಞಾನುಸಾರಿ ನಡೆಸುವಂತ ಒಬ್ಬ ವ್ಯಕ್ತಿ ನೋಡಿ. ಇಲ್ಲಿ ದಾವೀದನು ದೇವರ ಆಜ್ಞಾನುಸಾರವಾಗಿ ಮಾಡಿದನು. ದಾವೀದನಿಗೇನು ಸೌಲನಿಗೇನು ವ್ಯತ್ಯಾಸ ಬರ್ತಾ ಇರೋದು ಇಲ್ಲಿ. ಪ್ರತಿಯೊಂದನ್ನು ದೇವರ ಆಜ್ಞೆ ಏನಿದೆ, ದೇವರ ಚಿತ್ತವೇನಿದೆ ಅಂತ ತಿಳಿದು ಅದು ಮಾಡುವಂಥ ವಿಷಯದಲ್ಲಿ ದಾವೀದನು ತುಂಬಾ ಶ್ರಮ ಪಟ್ಟಿರುವಂಥ ವ್ಯಕ್ತಿ. ಅದಿಲ್ಲದಲ್ಲ ನನ್ನ ಜೀವನ ಇಲ್ಲ, ನನ್ನ ಕಾರ್ಯಗಳಿಲ್ಲ, ನನ್ನ ರಾಜ್ಯವಿಲ್ಲ ಅಂತ ನಂಬಿರೋದಂಥ ವ್ಯಕ್ತಿ. ಈಗ ನೋಡಿ, ಆಜ್ಞಾನುಸಾರವಾಗಿ ಅಂತ ಹೇಳುವಾಗ ಯಾವತ್ತು ದಾರಿ ತಪ್ಪಲಿಲ್ಲ. ಇನ್ನೊಂದು ನೋಡಿ,
ಅದರಿಂದ ಏನಾಯ್ತು ಅವನಿಗೆ? ಇದೇ ಒಂದು ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ದಾವೀದನ ಕೀರ್ತಿಯು ಎಲ್ಲಾ ದೇಶಗಳಲ್ಲಿ ಹಬ್ಬಿತ್ತು. ಮಾಡಿರೋದು ಬೇರೆ ಯಾರು ಅಲ್ಲ, ದೇವರು ಮಾಡಿದ ಕೆಲಸ. ಇಡೀ ದೇಶದಲ್ಲಿನೇ ದಾವೀದನ ಕೀರ್ತಿ. ಅದೇ ರೀತಿಯಾಗಿ ಯೆಹೋವನವನಿಗೆ ಎಲ್ಲಾ ಜನಾಂಗಗಳು ಹೆದರುವಂತೆ ಮಾಡಿದನು. ಅಲ್ಲಿ ಒಬ್ಬ ಏನಂತ ಹೇಳಿದೆ, ಎಲ್ಲರೂ ಸುತ್ತಲೂ ಶತ್ರುಗಳೆಲ್ಲ ಸುತ್ತಲೂ ಬಂದು ನಿಂದಿರುವಾಗ ಹೆದರಿಕೆಯಲ್ಲಿ ನಡುಕುತ್ತಾ ಅವನ ಕತ್ತಿಯಲ್ಲಿನೇ ಅವನು ಸಾವು ಅಪ್ಪಿದ. ಇಲ್ಲಿ ದಾವೀದನಿಂದ ಹೆಸರು ಹೇಳುವಾಗ ಇಡೀ ದೇಶದಲ್ಲಿರುವವರೆಲ್ಲರೂ ಭಯ ಹುಟ್ಟುವ ರೀತಿಯಲ್ಲಿ ದೇವರು ಮಾಡಿದೆ. ಯಾಕೆ ಹೇಳಿ? ದೇವರ ಆಜ್ಞಾನುಸಾರಿಯಾಗಿ ನಡೆಯುವಂಥ ವ್ಯಕ್ತಿ ಆಗಿರೋದ್ರಿಂದ ಪ್ರಿಯರೇ, ಇಲ್ಲಿನ ಇದನ್ನು ನಮ್ಮ ಮನಸ್ಸಲ್ಲಿ ನಾವು ಹಿಡ್ಕೊಬೇಕು. ನಾವು ಎಷ್ಟು ಕಷ್ಟಗಳು ಬರಲಿ, ಎಷ್ಟು ನೋವುಗಳು ಬರಲಿ, ಆ ದೇವರ ದಾರಿಯಲ್ಲಿ ನಡೀತಾ ಇದ್ರೆ ಆ ನಮ್ಮನ್ನ ನಾವು ಮಾಡುತ್ತಾ ಇರೋದು, ಆಲೋಚನೆ ಮಾಡುತ್ತಾ ಇರೋ ಪ್ರತಿಯೊಂದು ತಿಳ್ಕೊಂಡು ನಮ್ಮನ್ನ ಕಾಪಾಡಿ ನಡೆಸುವಂತ ದೇವರು. ಇಲ್ಲಿ ನೋಡಿ, ಅದೇ ಇದರಲ್ಲಿ 17ನೇ ಅಧ್ಯಾಯ, ಒಂದು ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯದಲ್ಲಿ ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲೆ ನಾಯಕನಾಕಿದೆ ನೇಮಿಸ್ತೇನೆ. ಇದು ದೇವರು ದಾವೀದನಿಗೆ ಹೇಳುವಂತ ವಿಷಯ. ಇಲ್ಲಿ ನೋಡಿ, ದಾವೀದನ ಯಾವ ಸ್ಟೇಜ್ ಇಂದ ತಂದಿ ಅಂತ ಹೇಳ್ತಾರೆ. ನೀನು ಕುರಿಗಳ ಮೇಸ್ತಿಗೆ ಕಳೆದ ಇದ್ರಲ್ಲಿ ನಾವು ನೋಡಿದ್ವಿ, ಇವರಿಗೆ ಅಣ್ಣ ತಮ್ಮಂದಿರಿಗೆ ಯಾರು ಇದು ಮಾಡ್ಕೊಂಡ್ರು ಏನಿಲ್ಲ, ಇವನ್ ಏನು ಪ್ರಯೋಜನ ಇಲ್ಲ, ಇವನ್ ವೇಸ್ಟ್, ಇವನ್ ಏನಿದ್ದನು ಕುರಿಗಳು ನೋಡ್ಲಿಕ್ಕೆ ಅಷ್ಟೇ ಇವನ್ ಕೈಯಲ್ಲಿ ಸಾಧ್ಯ ಆಗುತ್ತೆ ಅಂತ ಇವರ ಅಣ್ಣ ತಮ್ಮಂದಿರೇ ಹೇಳಿಬಿಟ್ಟು ಇವನೊಂದು ಮೂಲೆಗೆ ಹಾಕಿರೋದು ದಾವೀದನ್ನೇ. ಇಲ್ಲಿ ನೋಡಿ, ಆ ಮೂಲೆಗೆ ಹಾಕಿರೋದು ಇವನ್ನೇ ಅಡವಿಯಿಂದ ತೆಗೆದುಕೊಂಡು ಎಲ್ಲಿ ಏನ್ ಮಾಡಿದೆ ನೋಡಿ, ನನ್ನ ಜನರ ಮೇಲೆ, ಇಸ್ರಾಯೇಲ್ ಮೇಲೆ ನಾಯಕನಾಗಿ ನೇಮಿಸಿದೇನೋ. 3 ವಿಷಯ ಪ್ರೇರಣೆ. ಪ್ರತಿಯೊಬ್ಬರು ನಮ್ಮನ್ನು ದೇವರ ಆಯ್ಕೆ ಮಾಡುವಾಗ ನಮ್ಮ ಸ್ಥಿತಿ ಏನಿದೆ ನಾವು ಯಾವಾಗಲೂ ಮರೆಯಬಾರದು. ನಮ್ಮನ್ನು ದೇವರ ಆಯ್ಕೆ ಮಾಡುವಾಗ ನಾವು ಯಾವ ಸ್ಥಾನದಲ್ಲಿದೆ, ಯಾವ ಲೆವೆಲಲ್ಲಿ ನಾವಿದ್ದೆ. ದೇವರಿಂದ ಕೂಗಲಿಕ್ಕೆ ಕೂಡ ಯೋಗ್ಯತೆ ಇಲ್ಲದಿರೋದು ನಾವು ನೋಡಿ. ಇಲ್ಲಿ ಅಲ್ಲಿ ಕುರಿಗಳಂತ ಹೇಳಿದ್ರೆ ಸುಮ್ಮನೆ ಕತ್ತು ಬಗ್ಸಿ ಹಿಂಗೆ ನಡೀಲಿಕ್ಕೆ ಅಷ್ಟೇ ಮಾತ್ರ ಇದ್ದಂತ ಸಿಟ್ಯುವೇಶನ್. ಪ್ರತಿಯೊಬ್ಬ ವಿಶ್ವಾಸಿ ಮನಸ್ಸಲ್ಲಿ ಇರಬೇಕಾಗಿರೋ ವಿಷಯ ಅಂದ್ರೆ ಆ ಸಿಟ್ಯುವೇಶನ್. ಇನ್ನೊಂದು, ಅಡವಿಯಿಂದ ನಾವಿದ್ರದ್ದು ಜಾಗ ಏನು ಹೇಳಿ, ಯಾವ ಫಲವಿಲ್ಲದಲ್ಲಿರೋದು, ಯಾವ ಲೆಕ್ಕದಲ್ಲಿ ಏನು ಇಲ್ಲದಲ್ಲೇ, ಏನು ಸಿಕ್ಕದಲ್ಲಿ ಇರೋದಂತ ಸ್ಥಿತಿ ವಿಶೇಷದಲ್ಲಿ, ಏನು ಇಲ್ಲದಲ್ಲಿ ಇರೋದಂತ ಸ್ಥಿತಿ ವಿಶೇಷ ಹೇಳ್ಬೋದು. 2ನೇ ಸಿಚುವೇಶನ್. ಅಲ್ಲಿಂದ 3ನೇ ಸಿಚುವೇಶನ್ ಆಗಿ ತಂದ್ರದಲ್ಲಿ ಹೇಳಿ, ತಂದೆ ಆದ ದೇವರ ಮುಂದೆ, ಇಲ್ಲಾಂದ್ರೆ ಮಗನಾದ ದೇವರ ಮುಂದೆ, ನಮ್ಮ ಈ ಜನಾಂಗ ಮುಂದೆ ನಾಯಕಿಯಾಗಿ ಕೈ ಹಿಡಿದು ನೀನು ಇವತ್ತು ನಾಳೆ ನಾಡಿದ್ದು ನೀನು ಮಾಡಬೇಕಾಗಿರೋ ಕೆಲಸಗಳೇನಂತ ಹೇಳಿ ತಿಳಿಸಿ. ಎಷ್ಟು ಪ್ರೇರ ನೋಡಿ, ಈ 3 ವಿಷಯಗಳನ್ನು ಈಗ ವಿಶ್ವಾಸಿಯಾಗಿ ಒಬ್ಬ ವ್ಯಕ್ತಿಯಲ್ಲಿ ಅವನು ಮಾಡುವ ಕರ್ತವ್ಯಗಳು ಆಕ್ಚುಲಿ. ಯಾಕಂದ್ರೆ ನಮ್ಮ ಸ್ಟೇಜ್ ನಾವು ನೆನೆಸ್ಬೇಕು. ಯಾವುದು? ಎಲ್ಲಿಂದ ಬಂದೆ. 2ನೇ ನಾವು ನೆನೆಸ್ಕೊಬೇಕಾಗಿರೋದು ನಾವು ಯಾವ ರೀತಿಯಲ್ಲಿ ಎಲ್ಲಿ ಇದ್ದೆ. 3ನೇದಾಗಿ ಈಗ ಎಲ್ಲಿಗೆ ಬಂದೆ. ಅದೇ ರೀತಿಯಲ್ಲಿ 8ನೇ ವಾಕ್ಯದಲ್ಲಿ ನೀನು ಹೋದಲ್ಲೆಲ್ಲ ನಿನ್ನ ಸಂಗಡ ಇದ್ದೇನೆ. ದಾವೀದನ ದೇವರು ಹೇಳ್ತಾ ಇರೋದು ವಿಷಯ, ನೀನು ಹೋಗಿರೋದ ಕಡೆ ಎಲ್ಲ ನಾನು ನಿನ್ನ ಸಂಗಡ ಇದ್ದೇನೆ. ನಿನ್ನ ಶತ್ರುಗಳನ್ನೆಲ್ಲ ನಿನ್ನ ಎದುರಿನಲ್ಲಿಯೇ ಸಂಹರಿಸಿ. ನಾನು ನಿನಗೋಸ್ಕರ ಏನೇನು ಮಾಡಿದೆ ಅಂತ ದೇವರಿಗೆ ಹೇಳ್ತಾ ಇರೋದು ವಿಷಯ. ಸಂಹರಿಸಿ ಬಿಟ್ಟನು ಲೋಕದ ಮಹಾಪುರುಷರ ಹೆಸರಿನಂದೇ. ಯಾರದು? ಕುರಿ ಮೇಯಿಸುವ ನಿನ್ನನ್ನೇ, ಅದೇ ರೀತಿಯಾಗಿ ಅಡವಿಯಲ್ಲಿದ್ದ ನಿನ್ನನ್ನೇ ನಾಯಕನಾಗಿ ಎಲ್ಲಿ ತಂದಿದೆ. ಲೋಕದ ಮಹಾಪುರುಷರ ಹೆಸರಿನಂದೇ ನಿನ್ನ ಹೆಸರನ್ನು ಪ್ರಸಿದ್ಧಪಡಿಸುವೇನು. ಪ್ರೇರೆ ನೋಡಿ, ಆ ದೇವರ ಆತ್ಮ, ಆ ದೇವರ ನಮ್ಮ ಜೊತಿರುವ, ಆ ದೇವರ ಶಕ್ತಿ ಇರುವಾಗ ನಾವೆಲ್ಲ ಹೋಗ್ತಾ ಇರೋದು, ನಾವೆಲ್ಲ ನಡೀತಾ ಇರೋದು ದೇವರು ಕರ್ಕೊಂಡಾಗ. ಆದ್ರೆ ಮಾಡ್ಬೇಕಾದ್ರೆ ಒಂದೇ ಒಂದು ಕೆಲಸ ಏನು ಹೇಳಿ, ಆ ದೇವರನ್ನ ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ದೇವರಿಗೆ ಒಪ್ಪಿಸಿ ಕೊಡ್ಬೇಕಾಗಿರೋ ನಾವು ಮಾಡಬೇಕಾಗಿರೋದು. ಹೀಗೆ ಇದೆ ಈ ವಿಷಯ. ಈಗ ದಾವೀದನಿಗೆ ದೇವರಿಗೆ ಹೇಳ್ತಾ ಇರೋದು ವಿಷಯ ಇದೇ ರೀತಿಯಲ್ಲಿ ಅದನ್ನು ಬಂದು ಹೇಳುವಾಗ, ಪ್ರವಾದಿ ಹೇಳುವಾಗ, ಮಾತಾಡ್ತಾ ಇರೋ ಲೆಕ್ಕದಲ್ಲಿ ಹೇಳುವಾಗ ನೋಡಿ, ಇಲ್ಲಿ ಯಾವ ರೀತಿಯಲ್ಲಿ ನಾವು ಮಹಾಪುರುಷನ ಹೆಸರಿನಂತೆ ನನ್ನ ಹೆಸರನ್ನು ಪ್ರಸಿದ್ಧಪಡಿಸಿದ ಇಲ್ಲಿ ಇದೇ ವಿಷಯ ನಮಗೆ ಹೇಳೋದಾದ್ರೆ, ಇದು ನಮ್ಮ ಬಗ್ಗೆ ದೇವರು ಹೇಳೋದಾದ್ರೆ
ದೇವರ ಪ್ರವಾದಿ ಬಂದ್ಬಿಟ್ಟು ಈಗ ನನ್ನ ಹತ್ರ ರೆಜಿಯಲಕ್ಸ್ ಹತ್ರ ಬಂದ್ಬಿಟ್ಟು ಈ ರೀತಿಯಲ್ಲಿ ದೇವ್ರಿಗೆ ಹೇಳಿದೆ ಅಂತ ಹೇಳಿದ್ರೆ ತಕ್ಷಣ ಪ್ರಾಪಂಚಿಕವಾಗಿರೋ ಮನುಷ್ಯರದಲ್ಲೇ ನಮ್ದು ಲೆಕ್ಕದಲ್ಲಿ ಏನು ಬರುತ್ತೆ ಹೇಳಿ ನೋಡಿ. ನಾವು ಹೆಂಗೆ ದೇವರ ಬಾಯಲ್ಲಿನೇ ನೋಡಿ ಪ್ರಾಪಂಚಿಕವಾಗಿರೋದು ಮನುಷ್ಯನು ದೇವರ ಆತ್ಮ ಕೃಪಾವರ ಇರುವಂತ ವ್ಯಕ್ತಿಗೆ ಇನ್ನು ಇರೋದು ವ್ಯತ್ಯಾಸ ಇಲ್ಲಿ ಆದ್ರೆ ದಾವೀದನ ಏನಂತ ಹೇಳಿದೆ ಅಂತ ಹೇಳಿದ್ರೆ 17ನೇ ಅಧ್ಯಾಯ 16ನೇ ವಾಕ್ಯ ಇರುತ್ತದೆ. ಅದನಂತರ ಅರಸನಾದ ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು ದೇವರೇ ಯೆಹೋವನೇ ಏನಂತ ದೇವರೇ ಯೆಹೋವನೇ ನೋಡಿ ನನ್ನಂದವನಿಗೆ ನೀನು ಈ ಪದವಿಯನ್ನು ಅನುಗ್ರಹಿಸಿಯೇ ನಾನೆಷ್ಟರವನು ನನ್ನ ಮನೆ ಎಷ್ಟರದು. ದಾವೀದನ ದೇವರ ಮುಂದೆ ತನ್ನನ್ನು ಎಷ್ಟು ಮಟ್ಟಿಗೆ ತಗ್ಗಿಸಿ ಅಂತ ಹೇಳಿದ್ರೆ ನಾನಾಗಿಲಿ ನನ್ನ ಮನೆಯವರಾಗಿಲಿ ನಿನ್ನ ಮುಂದೆ ಏನಿಲ್ಲ, ನಿನ್ನದಲ್ಲ ಅಲ್ಪರಲ್ಲಿ ಅಲ್ಪನಾಗಿದ್ದು ನಾನು, ಕುರಿ ಮೇಯಿಸುವಂತ ನಾನು, ಅಡವೆಯಲ್ಲಿದ್ದ ನಾನು, ಈ ಸ್ಥಾನಕ್ಕೆ ಇಲ್ಲಿ ಬರಲಿಕ್ಕೆ ಅದು ಯಾವ ಯೋಗ್ಯತೆಯನ್ನು ನನ್ನನ್ನು ಇರಲಿಲ್ಲ ಅಂತ ದಾವೀದನು ಪ್ರಾರ್ಥನೆ ಮಾಡ್ತಾರೆ. ಸತ್ಯವಿಶ್ವಾಸಿಯಲ್ಲಿ ದೇವರ ವಿಶ್ವಾಸಿಯಲ್ಲಿ ದೇವರ ಆತ್ಮ ಕೃಪಾವರು ಇರೋ ವ್ಯಕ್ತಿಯಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಬೇಕಾಗಿರೋದು ವಿಷಯ ಏನಾದರೂ ಮಾತು ಹೇಳಿದ ಕೂಡಲೇ ಅದರಲ್ಲಿ ಹೆಚ್ಚಿಸದೆ ಅಯ್ಯೋ ಇದು ನಂದಲ್ಲ, ಯಾವತ್ತೂ ಇದು ನಂದೇನೆ ಅಲ್ಲ, ಆ ದೇವರ ಕೃಪಾವರದಿಂದ. ನಾವು ಯಾರಿಗೆ ಅದನ್ನು ಫೋನ್ ಮಾಡುವಾಗಲ್ಲ ಯಾರಾದ್ರೂ ಹೇಳುವಾಗ ಅವ್ರು ಏನಂತ ಹೇಳ್ತಾರೆ, ಹೇಗಿದ್ರೆ ಬ್ರದರ್ ಅಂತ ಹೇಳುವಾಗ ದೇವರ ಚಿತ್ತೆಯಿಂದ ಚೆನ್ನಾಗಿದ್ರೆ ಬ್ರದರ್ ಅಂತ ಈ ಮನೋಭಾವ ಇದೆಯಲ್ಲ. ಯಾಕೆಂದ್ರೆ ಆ ದೇವರಿಲ್ಲದಲ್ಲಿದ್ರೆ ನಾವೇ ಇಲ್ಲ ಅಂತ ಲೆಕ್ಕ ಬರುತ್ತೆ. ಈಗ ನೋಡಿ ಅದೇ 17ನೇ ಅಧ್ಯಾಯ 20ನೇ ವಾಕ್ಯಕ್ಕೆ ಬರುವಾಗ ಯೆಹೋವನೇ ನಿನಗೆ ಸಮಾನನಾಗಿರುವಂತ ವ್ಯಕ್ತಿ ಅದು ತಿಳುವಳಿಕೆ. ಇಲ್ಲಿ ನನ್ನ ದೇವರಿಗೆ ಯಾರಿಗೊಂದು ಒಂದು ತಿಳುವಳಿಕೆ ಪ್ರಿಯರಿಗೆ, ಇದು ನಮ್ಮಂತೂ ತಿಳುವಳಿಕೆ, ನಮ್ದು ಮಾತುಗಳೇ. ಯಾಕಂದ್ರೆ ನಿನಗೆ ಸಮಾನನಾಗಿರೋದು ಬೇರೆ ಯಾರೂ ಇಲ್ಲ ಅಂತ ಪೂರ್ಣ ಮನಸ್ಸಿಂದ ನಂಬಿದ್ರು ನಾವು. ಅಲ್ಲಿ ನಾನು ಹೇಳಿದೆ ದಾನಿಯೇಲನ 3 ಸ್ನೇಹಿತರು ಈ ನೆಬೂಕದ್ನೆಚ್ಚರ್ ಕೊನೆಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ಹಾಕ್ತಾರೆ ಆ ಫರ್ನಸ್ಗೆ. ಅಷ್ಟು ಬೆಂಕಿ ಉರಿತಾರದು ಅಂದ್ರೆ ಅದು ಸೌದೆ ಎಲ್ಲ ಆಕಾರದ ಕೆಳಗಡೆಯಿಂದ ಆದ್ರೆ ಇವರು ತಳ್ತಾ ಇದೆಯಲ್ಲ ಒಂದಷ್ಟು ಸ್ಟೆಪ್ ಮೇಲೆ ಆದ್ಮೇಲೆ ಅಲ್ಲಿಂದ ಕೆಳಗಡೆ ಕೈಕಾಲು ಕಟ್ಟಿ ದೂಕಿರೋದು. ದೂಕ ಆದ್ಮೇಲೆ ಇವ್ರಿಗೆ ಏನೂ ಆಗ್ತಾ ಇಲ್ಲ, ಅಲ್ಲಿ ತಿರುಗ್ತಾ ಇದೆಯಲ್ಲ, ಅಲ್ಲಿ 3 ಜನ ತಳ್ಳಿರೋದಲ್ಲ, 4ನೇ ಒಬ್ಬ ವ್ಯಕ್ತಿ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳಿ ಕೊನೆಗೆ ಎಲ್ಲಾದ್ರೂ ಹೆದರಿಕೆ ಆಯ್ತು. ಅರಸನಿಗೆ ಹೆದರಿಕೆ ಆಗಿ ಎದ್ದು ಬಂದ್ಬಿಟ್ಟು 3 ಜನ ಹೆಸರು ಹೇಳಿ ಕರೀತಾರೆ. 3 ಜನನ ಹೆಸರು ಹೇಳಿ ಕರೆದು ಹೊರಗಡೆ ಬಂದಾದ್ಮೇಲೆ ನಿಜವಾಗಲೂ ಸತ್ಯವದನಾದ ನಿತ್ಯನಾದ ದೇವರು ನಿಮ್ಮ ದೇವರೇ ಅಂತ ಹೇಳಿ ಅಲ್ಲಿ ಒಂದು ಆಜ್ಞೆಯನ್ನು ಹೊರಡ್ತಾನೆ. ಏನಂತ, ಇಬ್ಬರು 3 ಜನದಂದು ದೇವರಿಗೆ ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ್ರೆ ಅವರಿಗೆ ಪೀಸ್ ಆಗಿ ಕಟ್ ಮಾಡಿ ಸಾಯಿಸ್ತೇನಂತ. ಪ್ರಿಯರಲ್ಲಿ ನೋಡಿ, ಅಲ್ಲಿ ನಾನು ಯಾವ ರೇಂಜಲ್ಲಿ ಯೆಹೋವನೇ ನನಗೆ ಸಮಾನನಾಗಿರೋದು ಯಾರು ವ್ಯಕ್ತಿ ಇಲ್ಲ ಅಂತ ದಾವೀದರಲ್ಲಿ ಹೇಳ್ತಾ ಇದ್ದೇವ್ರಿಗೆ. ಅದೇ ರೀತಿಯಾಗಿ ನಾವು ಕೇಳುವುದನ್ನೆಲ್ಲ ಆಲೋಚಿಸಿ ನೋಡಿದ್ರೆ ನಿನ್ನನ್ನು ಹೊರತು ಬೇರೆ ಯಾರು ಇದೇ ತರ ಇರೋದು ದೇವರು ಇಲ್ಲ ಅಂತ. ಅದೇ ಇದರಲ್ಲಿ 29ನೇ ವಾಕ್ಯದಲ್ಲಿ, ಅದೇ ಪೂರ್ವಕಾಲ ವೃತ್ತಾಂತ 29ನೇ ವಾಕ್ಯದಲ್ಲಿ 27ನೇ ವಾಕ್ಯಕ್ಕೆ ಬರುವಾಗ, ಇಸ್ರಾಯೇಲೆಲ್ಲರೂ ಅರಸನಾಗಿದ್ದ ಇಷಯನ ಮಗನಾದ ದಾವೀದನು ಹೆಬ್ರೋನಿನಲ್ಲಿ 7 ವರ್ಷವು, ಯೆರೂಸಲೇಮಿನಲ್ಲಿ 33 ವರ್ಷವು, ಒಟ್ಟಿಗೆ ಹಂಗೆ 40 ವರ್ಷ. ನಾನು ಆಗಲೇ ಹೇಳಿದೆಯಲ್ಲ, 40 ವರ್ಷ ಇಸ್ರಾಯೇಲ್ನ ಅರಸನಾಗಿ ದಾವೀದನು. ಆದ್ರೆ ನನಗೆ ಹೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಈ ಸಮಯದಲ್ಲಿ ಈ ಸಂದರ್ಭದಲ್ಲಿ ಸೌಲನ್ ಏನಾಗಿತ್ತು, ಸೌಲನಿಗೆ ಎಲ್ಲಾ ತೊಂದರೆಗಳು ಆಗ್ತಾ ಇತ್ತು, ಎಲ್ಲಾ ಕಷ್ಟಗಳು ಆಗ್ತಾ ಇತ್ತು. ಸೌಲನ್ ಎಲ್ಲೆಲ್ಲಿ ಯುದ್ಧ ಮಾಡ್ಲಿಕ್ಕೆ ಹೋದ ಅಲ್ಲಿ ಎಲ್ಲ ಸೋತ್ ಬಂದಿದೆ, ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಇಲ್ಲಿ ದೇವರು ಜೊತೆಯಲ್ಲಿ ಇರೋದ್ರಿಂದ ದಾವೀದನು 40 ವರ್ಷ ಅಲ್ಲಿ ಇಸ್ರೇಲ್ನ ಅರಸನಾಗಿ ಮಾಡಿ, ಅದೇ ರೀತಿ 22ನೇ ವಾಕ್ಯಕ್ಕೆ ಬರುವಾಗ ಅವನು ಐಶ್ವರ್ಯ, ಇಲ್ಲಿ ನೋಡಿ ವ್ಯತ್ಯಾಸ ಹೇಳ್ತಾರೆ. ಅಂದ್ರೆ ದೇವರ ಆತ್ಮನ ಒಬ್ಬ ವ್ಯಕ್ತಿಯಿಂದ ಬಿಟ್ಟು ದೂರ ಹೋಗಾದ್ಮೇಲೆ ಅವನಿಗೆ ಏನೇನು ಕಳ್ಕೊಳ್ತೀವೋ, ದೇವರ ಆತ್ಮ ಶಕ್ತಿ ಇನ್ನೂ ಹೆಚ್ಚಾಗಿ ಒಬ್ಬ ವ್ಯಕ್ತಿಯಲ್ಲಿ ಯಾವನಲ್ಲಿ ಇರುತ್ತೋ ಅವನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವನು
ಐಶ್ವರ್ಯ, ಮಾನ, ದೀರ್ಘಾಯುಸ್ಸು ಇವುಗಳನ್ನು ಅನುಭವಿಸಿದ ಅನಂತರ ತುಂಬ ವೃದ್ಧನಾಗಿ, ಅವನೇನೋ ಟಪೆಯಿಂದ ಏನೋ ಒಂದು ಮರಣ ಬಂದು, ಯುದ್ಧ ಬಂದು, ಯಾರೋ ಒಂದು ಕಥೆಯಾಗಿ ಸತ್ತೋಗಿಲ್ಲ, ಯಾವುದೋ ಯುದ್ಧದಲ್ಲಿ ಸತ್ತೋಗಿಲ್ಲ. ಯಾಕಂದ್ರೆ ದೇವರ ಜೊತೆ ಇದೆ. ಎಲ್ಲಿ ಹೋಗಿದ್ದು ಅವನಿಗೆ ಶಕ್ತಿ ಕೊಡ್ಲಿಕ್ಕೆ ಅಂತ. ತುಂಬ ವೃದ್ಧನಾಗಿ ಮರಣ, ಅವನ ಆಯುಸ್ಸು ಎಷ್ಟಿದೆ ಅಷ್ಟು ಪೂರ್ಣ ಆಯುಸ್ಸಲ್ಲಿ ಅವನು ಮರಣ ಹೊಂದಿದ್ದಾನೆ. ಅವನಿಗೆ ಬದಲಾಗಿ ಅವನ ಮಗನಾದ ಸೊಲೊಮೋನನು ಅರಸನಾದನು. ಪ್ರಿಯರೇ, ಇಲ್ಲಿನ ನಾನು ಆಗಲೇ ಹೇಳಿದ ಒಂದು ವಿಷಯ ರಿಪೀಟ್ ಆಯಿತು. ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ದೇವರ ಜೊತೆ, ದೇವರ ದಾರಿಯಲ್ಲಿ ದೇವರ ಆತ್ಮ ಕೃಪಾವರದಿಂದ ಆಜ್ಞಾನುಸಾರವಾಗಿ ನಡೆಯುವಾಗ ಅವನ್ನ ಅಷ್ಟೇ ಅಲ್ಲ, ಅವನ ಜನರೇಷನ್, ಅವನ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕೂಡ ಕಾಪಾಡುವಂತ, ರಕ್ಷಿಸುವಂತ ದೇವರು. ಅಲ್ಲಿ ಏನಾಯಿತು, 3 ಮಂದಿ ಗಂಡ್ಮಕ್ಳಿದ್ರು. ಅವ್ರ ಮನೆಯಲ್ಲಿರೋ ಎಲ್ಲರೂ ಸರಿ ಒಂದೇ ದಿನದಲ್ಲಿ ದೇವರು ಸಾಯಿಸಿದ್ರು. ಆದರೆ ಇಲ್ಲಿ ಇನ್ನೂ ಹೆಚ್ಚಾಗಿ ಅನುಗ್ರಹಿಸಿ ಸೊಲೊಮೋನನ್ನ ರಾಜನನ್ನಾಗಿ ಮಾಡಿದೆ. ಈ ಇಬ್ರು ವ್ಯಕ್ತಿಯಲ್ಲಿ ನಾವು ನೋಡುವಂತ ವಿಷಯ ಏನಂತ ಹೇಳಿದ್ರೆ, ಒಬ್ಬರು ದೇವರ ವಿರುದ್ಧವಾಗಿ, ತಾನು ರಾಜನಾಗಿ ಅರಸನಾಗಿ ಎಲ್ಲ ಇದು ಬಂದಾದ್ಮೇಲೆ ದೇವರಿಗೆ ವಿರುದ್ಧವಾಗಿ, ದೇವರ ಆಜ್ಞೆಗಳ ವಿರುದ್ಧವಾಗಿ ನಡ್ಕೊಂಡಿರುವಂಥ ವ್ಯಕ್ತಿ. ಆ ಕಾರಣದಿಂದ ದೇವರಿಗೆ ಬೇಜಾರಾಗಿನೇ ದೇವರ ಆತ್ಮನ ಅವರಿಂದ ಹೊರಟು ಹೋಗ್ತಾನೆ. ಅದಾದ್ಮೇಲೆ ಅವನ ಜೀವನದಲ್ಲಿ ಅಷ್ಟು ನೋವುಗಳು, ಅಷ್ಟು ದುಃಖಗಳು, ಕಷ್ಟಗಳು, ಅವನ ಶವಶರೀರ ಯಾವ ರೀತಿಯಲ್ಲಿ ಬಿದ್ದಿದೆ ಅಂತ ನಾವು ನೆನಪಿಸ್ಬೇಕು. ಅವನ ತಲೆಗೆ ಎಲ್ಲಿ ನೇತಾಕಿದೆ ಅದು ನಾವು ನೆನಪಿಸ್ಕೊಬೇಕು. ಅವ್ರ 3 ಮಕ್ಕಳಿಗೆ ಏನಾಗಿದೆ ಅಂತ ನೆನಪಿಸ್ಬೇಕು. ಪ್ರಿಯರೇ, ನಮ್ಮ ಜೀವನದಲ್ಲಿನೂ ಈ ಘಟನೆ ಅಂತಿರೋದು. ದಾರಿ ತಪ್ಪಿ ಹೋಗೋದಾದ್ರೆ, ದೇವರ ಎಲ್ಲ ವಿಷಯಗಳನ್ನು ತಿಳ್ಕೊಂಡು, ದೇವರ ಶಕ್ತಿಯನ್ನು ಪಡ್ಕೊಂಡು, ಏನೋ ಒಂದು ಕಷ್ಟ, ಏನೋ ಒಂದು ದುಃಖ, ಏನೋ ಒಂದು ನೋವು ಬಂದಿದ್ದ ಕೂಡಲೇ ದೇವರನ್ನ ಮರೆತುಬಿಟ್ಟು ಇನ್ನೊಂದು ದಾರಿ ಹಿಡಿಯೋದಾದ್ರೆ, ಖಂಡಿತ ಪ್ರಿಯರೇ, ಸೌಲನ ಜೀವನದಲ್ಲಿ ಏನಾಗಿತ್ತು ಅದು ನಮ್ಮ ಜೀವನದಲ್ಲಿನೂ ಆಗುತ್ತೆ. ಇದೊಂದು ಎಚ್ಚರಿಕೆಯ ಮಾತು. ಇಲ್ಲಿ ಆದ್ರೆ ದಾವೀದನ ವಿಷಯದಲ್ಲಿ ಬರುವಾಗ ನೋಡಿ ಎಷ್ಟು ಚೆನ್ನಾಗಿ ಐಶ್ವರ್ಯವಂತನಾಗಿ. ಅಂದ್ರೆ ಪ್ರಿಯರೇ, ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು ಒಂದು ವಿಷಯ, ನಮ್ಮ ಹೃದಯದಲ್ಲಿ, ನಮ್ಮ ಇದರಲ್ಲಿ ಪವಿತ್ರಾತ್ಮ ಇದೆಯಾ, ಆ ಪವಿತ್ರಾತ್ಮನಿದ್ರೆ, ಕೃಪಾವರ ಇದ್ರೆ, ದೇವರ ಆತ್ಮನಿದ್ರೆ, ಆ ದೇವರ ಜೊತೆ ಮಾತಾಡಬೇಕು. ಪ್ರತಿಯೊಂದು ವಿಷಯನ ದೇವರಿಗೆ ಒಪ್ಪಿಸ್ಬೇಕು. ದೇವರಿಗೆ ಒಪ್ಪಿಸಷ್ಟೇ ಅಲ್ಲ, ನಾನು ಎಷ್ಟೋ ಕಡೆ ನೋಡಿದ್ದೇನೆ, ದೇವರಿಗೆ ಒಪ್ಪಿಸ್ತಾರೆ ಕರೆಕ್ಟ್, ಬಟ್ ದೇವರೇನು ಹೇಳ್ತಾರೆ ಅದನ್ನು ನಾವು ಕಾಯಲ್ಲ. ನಾವು ನಮ್ದಾಗಿ ಡಿಸಿಷನ್, ಆ ದೇವರ ಚಿತ್ತ ಇದೇ ಇರ್ಬೋದು, ಅದಕ್ಕೆ ಹಂಗೆ ಆಗಿರೋದನ್ನ ಅನ್ಕೊಂಡು ನಾವು ಹೋಗ್ತೀವಿ. ಆದ್ರೆ ದೇವರ ಚಿತ್ತ ಏನಿದೆ ಅಂತ ನಾವು ದೇವರಿಂದ ಕೇಳಿಸ್ಕೊಳ್ಳುವಂಥ ಒಂದು ಸಿಚುವೇಶನ್ ಇದೆ. ದೇವರು ನಮ್ಮ ಜೊತೆ ಮಾತಾಡ್ತಾರೆ, ಇದು ಸರಿ ಇದೆಯಾ, ಇಲ್ಲ ಸರಿ ಇಲ್ವೋ, ಆ ದೇವರಿಗೆ ನಾವು ಹೇಳುವಾಗ ಉತ್ತರ ಕೊಡುವನಾಗಿ ದೇವರಿದ್ದಾರೆ. ಅವಾಗ ಅವರಲ್ಲಿ ನಿಜವಾಗ್ಲೂ ಹೇಳ್ತಾನಲ್ಲ, ಪವಿತ್ರಾತ್ಮ ಕೃಪಾವರ ಅವರಲ್ಲಿ ಇರೋದು. ಇಲ್ಲಿ ಕೊನೆಯದಾಗಿ ಇನ್ನೊಂದು ವಾಕ್ಯ ನೋಡೋಣ. ಅಪೊಸ್ತಲ ಕೃತ್ಯಗಳಲ್ಲಿ ಒಂದು ಒಳ್ಳೆ ಮಾತು ದಾವೀದನ ಬಗ್ಗೆ ಹೇಳ್ತಾರೆ. ಇದ್ರ ಬಗ್ಗೆ ಇದೇ ರೀತಿಯಲ್ಲಿ ನಮ್ಮ ಬಗ್ಗೆನೂ ಹೇಳ್ತಾರೆ. ಈಗ ಏನಂತ ಹೇಳಿದ್ರೆ, ಆಮೇಲೆ ದೇವರು ಅವನನ್ನು ತೆಗೆದು ಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನೋ, ಮೊದಲನೇ ಪಾಯಿಂಟ್. ಎರಡನೇದು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಇದು ಪೌಲನು ಸಿನಗೋಗಲ್ಲಿ ಹೇಳುವಂತ ಪ್ರಸಂಗ. ಆದ್ರೆ ಇಲ್ಲಿ ದೇವರೇನೆ ದಾವೀದನ ಬಗ್ಗೆ ಸಾಕ್ಷಿ ಹೇಳುವಂತ ವಿಷಯ ಏನಂತ ಹೇಳಿದ್ರೆ, ತುಂಬಾ ಚೆನ್ನಾಗಿ ಅದ್ರಲ್ಲಿ ಹೇಳಿದ್ರು, ಅವನು ನನಗೆ ಒಪ್ಪುವ ಮನುಷ್ಯನಂದ್ರೆ, ನಾನು ನನ್ನ ಮನಸ್ಸಿಗೆ ಖುಷಿಯಾಗಿ, ನನಗೆ ಮನಸ್ಸಿಗೆ ಅವನ್ನ ನೋಡಿದ್ರೆ ಖುಷಿ, ಇಲ್ಲಾಂದ್ರೆ ನನಗೆ ತುಂಬಾ ಇಷ್ಟವಾಗಿರೋದ್ರಿಂದ, ನನಗೆ ತುಂಬಾ ಒಪ್ಪಿಗೆ ಅಂತ ಒಂದು ಮನುಷ್ಯ ನನಗೆ ಸಿಕ್ಕಿದ್ದಾನೆ, ಅದು ದಾವೀದನು ಅಂತ ದೇವರು ಹೇಳ್ತಾರೆ. ಪ್ರಿಯರೇ, ನಾವು ಪ್ರಶ್ನೆ ಮಾಡೋಣ, ಇವತ್ತು ನಾವು ನಮ್ಮ ದೇವರಿಗೆ ಸಿಕ್ಕಿರೋದು ಇದೇ ರೀತಿಯಲ್ಲಿ ಸೌಲನ್ ಸಿಕ್ಕಿದಾಗೆ ಸಿಕ್ಕಿದಿನ, ಇಲ್ಲ ದೇವರು ನಮ್ಮಿಂದ ಏನು ಇಚ್ಛೆ ಪಡ್ತಾ ಅದೇ ರೀತಿಯಲ್ಲಿ ನಾವು ಬದುಕ್ತಾ ಇದೀನ? ಆಲೋಚನೆ ಮಾಡಬೇಕಾಗಿರೋದು. ಸಂದರ್ಭ ಸಮಯ ಆಗಿದೆ. ಇಲ್ಲಿ ನೋಡಿ, ಅದೇ ರೀತಿಯಾಗಿ ನನ್ನ ಇಷ್ಟವನ್ನೆಲ್ಲ ನೆರವೇರಿಸೋನು. ಪ್ರಿಯರೇ, ನಮ್ಮ ಜೀವಮಾನದಲ್ಲಿ ನಾವು ಈ ಬದುಕಿ ಇಷ್ಟು ವರ್ಷ ಆಯ್ತಲ್ಲ, 20, 30, 40, 50, 60 ಎಷ್ಟು ವರ್ಷನಾಗಲಿ, ಇಷ್ಟು ವರ್ಷ ಆ ದೇವರ ಚಿತ್ತವೇನಂತ ತಿಳ್ಕೊಂಡು ಅದನ್ನು ನೆರವೇರಿಸುವಂತ ಮಕ್ಕಳಾಗಿ, ಇವತ್ತು ಈ ರಾತ್ರಿಯಲ್ಲಿ ನಮ್ಮ ಮೇಲೆ ನಮಗೆ ಪ್ರಶ್ನೆ ಇದು, ನೆರವೇರಿಸುವಂತ ವ್ಯಕ್ತಿಯಾಗಿ ನಾವು ಬದುಕಿದೆ. ದೇವರು ನೋಡಿ, ಇದು ನನಗೆ ಇಷ್ಟವಾಗಿರೋದ ಮಗನ, ಇಷ್ಟವಾಗಿರೋದಂತ ಮಗಳು ಅಂತ ಒಪ್ಪುವನಾಗಿ, ಇಲ್ಲಾಂದ್ರೆ ಸಾಕ್ಷಿ ಹೇಳುವ ಒಂದು ವ್ಯಕ್ತಿಯಾಗಿದ್ದಾನೆ. ಪ್ರಿಯರೇ, ಇಲ್ಲಿನೇ
ಇದೆಲ್ಲ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋದು ವಿಷಯ ಇಷ್ಟೇನೆ. ಆ ದೇವರ ಮಾತನ್ನು ನಾನು ಆಗಲೇ ಹೇಳಿದೆ, ದೇವರ ಜೊತೆ ಮಾತಾಡಿ ಆ ದೇವರ ಮಾತುಗಳನ್ನು, ದೇವರ ವಿಷಯಗಳನ್ನು, ನಮ್ಮ ಬಗೆರದ ಆಲೋಚನೆಗಳನ್ನು ನಮಗೆ ತಿಳಿಸುವಂತ ದೇವರ ಆತ್ಮನ. ಸೊ ಆ ದೇವರ ಆತ್ಮನ ಕೃಪಾವರ ನಮ್ಮ ಜೀವನದಲ್ಲಿರುವಾಗ ಪ್ರತಿಯೊಂದು ಸೇರಿನೂ ನಾವು ದೇವರಿಗೆ ಹೇಳುವಾಗ ಪ್ರತಿ ಉತ್ತರ ಕೊಡುವಂತ ವ್ಯಕ್ತಿಯಾಗಿರ್ತಾನೆ. ಈ ಪ್ರತಿ ಉತ್ತರಕ್ಕೆ ಸಿಕ್ಕಲಿಲ್ಲ ಅಂತ ಹೇಳುವಾಗ ನಮ್ಮಿಂದ ಏನೋ ತಪ್ಪಾಗಿದೆ ಅಂತ ಯೋಚನೆ ಮಾಡಬೇಕು, ಆಲೋಚನೆ ಮಾಡೋಣ. ನಾವು ವಿಚಾರಿಸೋಣ ನಮ್ಮಿಂದ ಏನು ತಪ್ಪಾಗಿದೆ, ಯಾಕೆ ದೇವರು ನಮ್ಮ ಜೊತೆ ಮಾತಾಡ್ತಾ ಇಲ್ಲ, ದೇವರ ಆತ್ಮನ ನಮ್ಮ ಜೊತೆ ಮಾತಾಡ್ತಾ ಇಲ್ಲ, ಆ ದೇವರ ಸ್ವರ ನಮಗೆ ಕೇಳಿಸ್ತಾ ಇಲ್ಲ. ಇವರಿಗೆಲ್ಲ ಹೆಂಗೆ ಕೇಳಿಸ್ತು? ದೇವರ ಮಕ್ಕಳಾಗಿ ಅವರು ಕೇಳಿಸ್ಕೊಂಡು ಅಲ್ವಾ? ಸಮೂಹಲ್ಲಿಗೇನು ಡೈರೆಕ್ಟ್ ಆಗಿ ದೇವರು ಹಿಂದೆ ಫ್ರೆಂಡ್ ತರ ನಿಂತ್ಕೊಂಡು ಹಿಂಗೆ ತಟ್ಟಿ ಹೇಳ್ತಾರೆ, ನೋಡಿ ಏಲಿಯಾಬನ್ನು ನೋಡಿಬಿಟ್ಟು, ನೋಡಿ ಅವನು ಅಂದ ಚಂದ ನೋಡಿ, ಅವನು ಹೈಟ್ ನೋಡಿ, ನೀನು ಅವನಂತ ಅನ್ಕೊಂಬೇಡ ಅಂತ ಫ್ರೆಂಡ್ ಆಗಿ ಎಷ್ಟು ಕ್ಲೋಸ್ ಆಗಿ ನಿಂತ್ಕೊಂಡು ಹೇಳ್ತಾರೆ. ಇವಾಗ ಪ್ರಿಯರೇ, ಇವತ್ತು ನಮ್ಮ ಹಿಂದೆ ಮುಂದೆ ಎಡಗಡೆ ಬಲಗಡೆ ಎಲ್ಲ ನಿಂತ್ಕೊಂಡು ನಮ್ಮ ಹೃದಯ ಒಳಗಡೆ ಕೂತ್ಕೊಂಡು ನಮಗೆ ಉತ್ತರ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ದೇವರ ಆತ್ಮನವು. ಆದ್ರೆ ಆ ಉತ್ತರ ಕೇಳಿಸ್ಕೊಳ್ಳಿಕ್ಕೆ ನಾವು ಅವರನ್ನು ನಮ್ಮನ್ನ ಸಮರ್ಪಿಸಿ ಏನ್ ಮಾಡೋದು ಅಂತ ಕೇಳಿಸ್ಕೊಳ್ಳಿಕ್ಕೆ ನಮಗೆ ಸಮಯ ಇಲ್ಲ ಅಂತ ಹೇಳಿದ್ರೆ ಪ್ರಿಯರೇ, ನಮ್ಮ ಜೀವನವನ್ನು ವ್ಯರ್ಥ. ಯೇಸು ಕ್ರಿಸ್ತನ ರಕ್ಷಕನಾಗಿ ನಾವು ಆಯ್ಕೆ ಮಾಡಿದ್ದು ವ್ಯರ್ಥ. ಎಷ್ಟು ವರ್ಷ ಬದುಕಿದನು? ಆ ಸೌಲನ್ನು ಬದುಕಿರೋ ತರ 40 ವರ್ಷ ಅರಸನಾಗಿದನು. ಸಮಾಧಾನದಲ್ಲಿ ಬದುಕಲಿಲ್ಲ, ಸಂತೋಷದಲ್ಲಿ ಬದುಕಲಿಲ್ಲ, ಆಯುಷ್ಯತಿ ಸಾಯಲಿಲ್ಲ. ಅವನ ಮಕ್ಕಳ ಸಮೇತ ಯಾರು ಅವರ ಇದರಲ್ಲಿನೇ ಯಾರು ಉಳಿಲಿಲ್ಲ. ಇಡೀ ಪ್ರಪಂಚದಿಂದ ಹೆಸರುನೇ ಹಾಳಾಗೋದು. ಇವತ್ತು ಈ ರಾತ್ರಿಯಲ್ಲಿ ಯೋಚನೆ ಮಾಡೋಣ, ನಮ್ಮ ಪವಿತ್ರಾತ್ಮ ಕೃಪಾ ಅವರು ಎಷ್ಟು ಮಟ್ಟಿಗೆ ನಮ್ಮ ಶಕ್ತಿಯಲ್ಲಿದೆ. ಈ ಸೌಲನು ದಾವೀದನು ನಮ್ಮ ಮುಂದೆ ಇರೋದು ಎಕ್ಸಾಂಪಲ್. ತಪ್ಪು ಮಾಡಿ ದಾರಿ ತಪ್ಪಿ ಹೋಗಿದ್ರೆ ಸೌಲನ ಥರ ಆಗುತ್ತೆ. ತಿತ್ಕೊಂಡು ದೇವರ ಆಜ್ಞೆಗೆ ಅನುಸಾರ ದೇವರ ದಾರಿಯಲ್ಲಿ ನಡ್ಕೊಂಡ್ರೆ ದಾವೀದನ ಥರ ಒಳ್ಳೆ ಸಾವನ್ನು, ಒಳ್ಳೆ ಜೀವನವನ್ನು, ಆ ಅಡವಿಯಿಂದ ಕರ್ಕೊಂಡು ಕುರಿ ಮೇಯಿಸುವ ವ್ಯಕ್ತಿಯನ್ನು ಹಿಡ್ಕೊಂಡು, ಯಾವ ಯೋಗ್ಯತೆ ಇಲ್ಲದ ವ್ಯಕ್ತಿಯನ್ನು ಹಿಡ್ಕೊಂಡು ನಾಯಕನಾಗುವಂತ ಶಕ್ತಿ ಇರುವಂತ ದೇವರು. ಪ್ರಿಯರೇ, ಇವತ್ತು ಆ ದೇವರ ಸಾನ್ನಿಧ್ಯದಲ್ಲಿ ನಾವೆಲ್ಲ ಇರುವಾಗ ಮುಂದಿನ ದಿವಸಗಳಲ್ಲಿ ನಮ್ಮನ್ನೇ ನಾವು ತಿದ್ಕೊಂಡು ಏನಾದರೂ ಸರಿಪಡಿಸ್ಲಿಕ್ಕಿದ್ರೆ ಸರಿಪಡಿಸ್ಕೊಂಡು ಬದುಕುವಾಗೆ ದೇವರು ನಮಗೆಲ್ಲವರಿಗೆ ಸಹಾಯ ಮಾಡಲಿ. ಹಾಗಂತ ಹೇಳಿ ನಿಮಗೆಲ್ಲರಿಗೂ ಕ್ರಿಸ್ತ ಯೇಸುವಿನಲ್ಲಿ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ದ ಲಾರ್ಡ್.